Hello students, welcome back to Turning Point classes. In today's session, I discuss simplified physics, and today's chapter is the second chapter of second PUC, that is electrostatic potential and capacitance. In the previous class, I discussed electrostatic potential and the expression for the potential at a point due to a point charge. In today's session, I discuss capacitors. ನೀವು ಇಷ್ಟರವರೆಗೂ ಟರ್ನಿಂಗ್ ಪಾಯಿಂಟ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂದರೆ ಲಿಂಕ್ ಅಪಿಯರ್ ಆಗ್ತಿದೆ, ಆ ಲಿಂಕ್ ಹೋಗಿ ಪ್ರೀವಿಯಸ್ ವೀಡಿಯೋಸ್ನ ನೋಡಿ. ಮತ್ತು KSETಗೆ ಬಹಳ ವಿಡಿಯೋಗಳು ಅಪ್ಲೋಡ್ ಆಗಿದೆ, ಅದನ್ನು ನೋಡಬಹುದು. ಕಮ್ ಬ್ಯಾಕ್ ಟು ಕೆಪಾಸಿಟರ್ಸ್. ಏನಿದೆ ಕೆಪಾಸಿಟರ್ ಅಂದರೆ? In physics, especially in electrical circuits, we use three basic circuit elements. One is a capacitor, second one is a resistance, third one is a inductance. Capacitor, just a device to store electric charge. It consists of two conductors. ಈ ಕಂಡಕ್ಟರ್ಸ್ನ ಪ್ಲೇಟ್ಸ್ ಅಂತಾನು ಕರೀಬಹುದು. The two plates or two conductors are separated by a short distance. One plate ಬಂದು positively charged, the other one is negatively charged. ಅಂದರೆ when you connect a battery across the plates of a capacitor, one plate gets positively charged, the other one gets negatively charged. It is not a source of charge, but it is used to store electric charge. So battery is a source of electric charge, but capacitor is a device to store electric charge. ಈ capacitors, two conductors are separated by a distance. Already I said you can also use the term plates anta. Two plates separated by some distance. So when it is connected to a battery, one plate acquires a positive charge, the other one acquires a negative charge. From the point of exam, capacitor definition ಬೇಕು. ಏನು ಕೆಪಾಸಿಟರ್ ಅಂದರೆ? ಸೊ ಕೆಪಾಸಿಟರ್ ಸಿಂಬಲ್ ಬಂದು ಇದು. ಸೊ ಒಂದು ಪ್ಲೇಟು ಇನ್ನೊಂದು ಪ್ಲೇಟು ಈಕ್ವಲ್ ಸೈಜು, ಸಪ್ರೇಟೆಡ್ ಬೈ ಶಾರ್ಟ್ ಡಿಸ್ಟೆನ್ಸ್. ಸೊ ಇಲ್ಲೊಂದು ವೈರ್ ಕನೆಕ್ಟ್ ಮಾಡಿದ್ದೀವಿ, ಇಲ್ಲೊಂದು ವೈರ್, ಇದನ್ನು ಲೀಡ್ಸ್ ಅಂತ ಕರೀತೀವಿ. ಇದೊಂದು ಲೀಡು, ದಟ್ ಈಸ್ ಓನ್ಲಿ ಫಾರ್ ಎಕ್ಸ್ಟರ್ನಲ್ ಕನೆಕ್ಷನ್. ಸೊ ಎಕ್ಸ್ಟರ್ನಲ್ ಕನೆಕ್ಷನ್ಗೆ ಇಲ್ಲೊಂದು ಲೀಡ್ಸ್ ಇರುತ್ತೆ. ಸೊ ಬ್ಯಾಟ್ರಿ ಗೀಟ್ರಿ ಕನೆಕ್ಟ್ ಮಾಡೋಕ್ಕೆ ಅಥವಾ ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡೋಕ್ಕೆ ಸೊ ಈ ಲೀಡ್ಸ್ನ ಪ್ರೊವೈಡ್ ಮಾಡ್ತಾರೆ. ಇಷ್ಟು ಸಾಕು. ಏನು ಕೆಪಾಸಿಟರ್ ಡೆಫಿನೇಷನ್ ಜ್ಞಾಪಕ ಇಟ್ಕೋಬೇಕು. A capacitor is a device having two closely placed conductors, ಅದನ್ನು ಪ್ಲೇಟ್ಸ್ ಅಂತಾನೂ ಕರೀಬಹುದು, of which one is positively charged and the other one is negatively charged. So the other is negatively charged ಅಂದರೆ ಅದನ್ನು ಗ್ರೌಂಡೆಡ್ ಅಂತಾನೂ ಬರೀಬಹುದು, ಇಲ್ಲ ಅಂದರೆ ಅರ್ಥಡ್ ಅಂತಾನೂ ಬರೀತಾರೆ. ಸೊ ಈ ಡೆಫಿನೇಷನ್ನ ಜ್ಞಾಪಕ ಇಟ್ಕೋಬೇಕು. ಕೆಪಾಸಿಟರ್ಗೆ ನಾವು ವಿ ಅಸೋಸಿಯೇಟ್ ಒನ್ ಟರ್ಮ್ ಕಾಲ್ಡ್ ಕೆಪಾಸಿಟೆನ್ಸ್. ಅಂದರೆ ಕೆಪಾಸಿಟೆನ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ? Ability to store charge. So what is its ability in storing electric charge? So that is being represented by a term called capacitance. For a given capacitor, capacitance is constant. Just like ಒಂದು ಟೂ ವೀಲರಲ್ಲಿ ನಾವು ಈಗ ಪೆಟ್ರೋಲ್ ಟ್ಯಾಂಕ್ ತೊಗೊಳ್ಳೋಣ. ಪೆಟ್ರೋಲ್ ಟ್ಯಾಂಕು ಸೊ ಫಾರ್ ಎಕ್ಸಾಂಪಲ್ 15 ಲೀಟರ್ಸ್ ಇಸ್ ಟ್ಯಾಂಕ್ ಕೆಪಾಸಿಟಿ ಅಂತ ಇದ್ದರೆ, ಪೆಟ್ರೋಲ್ ಇರಲಿ ಇಲ್ದಿರಲಿ ಅಥವಾ ಎಷ್ಟೇ ಪೆಟ್ರೋಲ್ ಇದ್ರೂ ಸಹ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ಸ್ ಅಂತ. ಸೊ ಅದರ ಟ್ಯಾಂಕ್ ಕೆಪಾಸಿಟಿ ಇಟ್ಸ್ ಅ ಕಾನ್ಸ್ಟೆಂಟ್. ಪೆಟ್ರೋಲ್ ಇಲ್ಲ ಅದಕ್ಕೋಸ್ಕರ ಟ್ಯಾಂಕ್ ಕೆಪಾಸಿಟಿ ಕಡಿಮೆ ಆಗಲ್ಲ. ಪೆಟ್ರೋಲ್ ತುಂಬಿಸಿದ ಮೇಲೆ ಒಂದು 2-3 ಲೀಟರ್ ಅಂತ ಹೇಳೋಕ್ಕಾಗಲ್ಲ. ಈವನ್ ಇಫ್ ಇಟ್ ಈಸ್ ಎಂಟಿ ಆಲ್ಸೋ, ಕೆಪಾಸಿಟಿ ಆಫ್ ಟ್ಯಾಂಕ್ ಈಸ್ 15 ಲೀಟರ್ಸ್ ಅಂತ ನಮಗೆ ಅಲ್ಲಿದ್ದರೆ ಅದು 15 ಲೀಟರ್ಸ್ ಅಷ್ಟೇ. ಸಿಮಿಲರ್ಲಿ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇಸ್ ಅ ಕಾನ್ಸ್ಟೆಂಟ್. ಸೊ ಫಾರ್ ಎ ಗಿವನ್ ಕೆಪಾಸಿಟರ್, ಕೆಪಾಸಿಟೆನ್ಸ್ ಈಸ್ ಕಾನ್ಸ್ಟೆಂಟ್. ಈ ಟರ್ಮ್ ಕೆಪಾಸಿಟೆನ್ಸ್ನ ಬಹಳ ಕಡೆ ಕೆಪಾಸಿಟಿ ಅಂತಲೂ ಕರೀತಾರೆ, ಅದನ್ನು ಜ್ಞಾಪಕ ಇಟ್ಕೋಬೇಕು. ಬಿಕಾಸ್ ಇನ್ KSET ಅಂಡ್ ಅದರ್ ಪ್ಲೇಸಸ್ ಯು ಮೈಟ್ ಕಮ್ ಅಕ್ರಾಸ್ ಕೆಪಾಸಿಟಿ ಅನ್ನೋ ವರ್ಡ್ ಇರುತ್ತೆ. ಕೆಪಾಸಿಟಿ ಈಸ್ ನಥಿಂಗ್ ಬಟ್ ಕೆಪಾಸಿಟೆನ್ಸ್. ಯಾವ ಥರ ಡಿಫೈನ್ ಮಾಡ್ತಾರೆ? ಈ ಡೆಫಿನೇಷನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಡಿಫೈನ್ ಕೆಪಾಸಿಟೆನ್ಸ್ ಅಂದರೆ ಬಹಳ ಸಿಂಪಲ್ ಮ್ಯಾಥಮೆಟಿಕಲ್ ಈಕ್ವೇಷನ್. ಸೊ ಕ್ಯಾಪಿಟಲ್ C ಕೆಪಾಸಿಟೆನ್ಸ್ ಸಿಂಬಲ್, Q/V. Q ಅಂದರೆ ಚಾರ್ಜ್ ಆನ್ ಐದರ್ ಕಂಡಕ್ಟರ್. ಸೊ ಇದರ ಚಾರ್ಜ್ ಎಷ್ಟಿದೆ? ಸೇಮ್ ಈಕ್ವಲ್ ನೆಗೆಟಿವ್ ಚಾರ್ಜ್ ಆನ್ ದ ಅದರ್ ಪ್ಲೇಟ್ ಇರುತ್ತೆ.
ಸೊ ಅದಕ್ಕೋಸ್ಕರ ಚಾರ್ಜ್ ಆನ್ ಐದರ್ ಕಂಡಕ್ಟರ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಕಂಡಕ್ಟರ್ಸ್. ಸೊ ಪಿ ಡಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ನ ನೀವು ವೋಲ್ಟೇಜ್ ಅಂತಾನೂ ಬರೀಬಹುದು. ಸೊ ಇಟ್ ಈಸ್ ದ ರೇಷಿಯೋ ಆಫ್ ಚಾರ್ಜ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ಇಟ್ ಈಸ್ ದ ರೇಷಿಯೋ ಆಫ್ ಚಾರ್ಜ್ ಟು ವೋಲ್ಟೇಜ್ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್. ಸೊ ಚಾರ್ಜ್ ಆನ್ ಐದರ್ ಕಂಡಕ್ಟರ್, ಈ ಕಂಡಕ್ಟರ್ ಮೇಲೆ ಎಷ್ಟು ಚಾರ್ಜ್ ಇರುತ್ತೋ ಅಷ್ಟೇ ಚಾರ್ಜ್ ಇಲ್ಲಿ ಇರುತ್ತೆ, ಅದು ಇಂಪಾರ್ಟೆಂಟು. ಎರಡನ್ನೂ ಸೇರಿಸಿದ್ರೆ ನೀವು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿ 0 ಚಾರ್ಜ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಚಾರ್ಜ್ ಆನ್ ಐದರ್ ಕಂಡಕ್ಟರ್ ಆರ್ ಪ್ಲೇಟ್ಸ್ ಯಾವ್ದು ಬೇಕಾದ್ರೂ ಒಂದು ಬರೀಬಹುದು, ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್. ಇದು ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್. ಸಾಕಷ್ಟು. ಈ ಕೆಪಾಸಿಟೆನ್ಸ್ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಈ ಥರ ಕ್ವೆಶ್ಚನ್ಸ್ ಹಳೆ ಪೇಪರಲ್ಲಿ ಕೇಳಿದ್ದಾರೆ. 1 ಮಾರ್ಕ್ 2 ಮಾರ್ಕ್ಗೆಲ್ಲ ರೈಟ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್. ಭಾಳ ಸಿಂಪಲ್. ಸೈಜ್ ಆಫ್ ಕಂಡಕ್ಟರ್ಸ್. ಸೊ ಈ ಪ್ಲೇಟ್ ಸೈಜ್ ಅಥವಾ ಕಂಡಕ್ಟರ್ ಸೈಜ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಬಂದು ಶೇಪ್ ಆಫ್ ಕಂಡಕ್ಟರ್ಸ್. ರೆಕ್ಟ್ಯಾಂಗಲ್, ಮೇ ಬಿ ಸ್ಕ್ವೇರ್ ಪ್ಲೇಟ್ಸ್, ಮೇ ಬಿ ಇಟ್ ಈಸ್ ಸರ್ಕ್ಯುಲರ್ ಡಿಸ್ಕ್, ಮೇ ಬಿ ಸ್ಫೆರಿಕಲ್, ಮೇ ಬಿ ಸಿಲಿಂಡ್ರಿಕಲ್. ಇಟ್ ಡಿಪೆಂಡ್ಸ್ ಆನ್ ದ ಶೇಪ್ ಆಫ್ ಕಂಡಕ್ಟರ್ಸ್. ಮೂರನೇ ಫ್ಯಾಕ್ಟರ್ ಬಂದು ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಕಂಡಕ್ಟರ್ಸ್. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ನಾಲ್ಕನೇದು ಬಂದು ದ ಸ್ಪೇಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಫ್ ಇಟ್ ಈಸ್ ಫಿಲ್ಡ್ ವಿತ್ ಎ ಮೀಡಿಯಂ ಕಾಲ್ಡ್ ಡೈಎಲೆಕ್ಟ್ರಿಕ್ ಮೀಡಿಯಂ. ವಾಟ್ ಈಸ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಂ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್. ಸೊ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಈ 3-4 ಫ್ಯಾಕ್ಟರ್ನ ಜ್ಞಾಪಕ ಇಟ್ಕೊಳ್ಳೋದು ಒಳ್ಳೆಯದು. ಕೆಪಾಸಿಟೆನ್ಸ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ. ಸೊ ಅದಕ್ಕೋಸ್ಕರ ಒಂದು SI ಯೂನಿಟ್, ಮೆಜರಬಲ್ ಕ್ವಾಂಟಿಟಿ. It has got SI unit. So SI unit of capacitance is farad, F. ಈಗ ನಾವು ಫ್ಯಾರಡ್ನ ಡಿಫೈನ್ ಮಾಡಬೇಕು. ಅದು ಒಂದು ಸಾರಿ ಕೇಳಿದ್ದಾರೆ ಡಿಫೈನ್ ಫ್ಯಾರಡ್ ಅಂತ. ಸೊ ಡಿಫೈನ್ ಫ್ಯಾರಡ್ಗೆ ಈ ಬೇಸಿಕ್ ಈಕ್ವೇಷನ್ ಬರೋಣ. C is equal to Q by V ಅಲ್ಲಿ ನ್ಯೂಮರೇಟರಲ್ಲಿ Qಗೆ 1 ಕೂಲಂಬ್ ಹಾಕಿ, ಡಿನಾಮಿನೇಟರಲ್ಲಿ 1 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ 1 ವೋಲ್ಟ್ ತೊಗೊಳ್ಳಿ. ಸೊ ಅಲ್ಲಿಗೆ 1 ಕೂಲಂಬ್ ಬೈ 1 ವೋಲ್ಟ್ ಕ್ಯಾನ್ಸಲ್ ಆದರೆ ನಮಗೆ 1 F ಬರುತ್ತೆ. ಸೊ ಅಂದರೆ ಫ್ಯಾರಡ್ಗೆ ಡೆಫಿನೇಷನ್ನು ಇದು. ಸೊ ಫ್ಯಾರಡ್ ಡೆಫಿನೇಷನ್ ಏನು? ನಾವು 1 ಕೂಲಂಬ್ ಚಾರ್ಜ್ ಇಫ್ ಇಟ್ ಈಸ್ ಗಿವನ್ ಟು ಐದರ್ ಆಫ್ ದೀಸ್ ಟು ಕಂಡಕ್ಟರ್ಸ್. ಸೊ ಇಲ್ಲಿ 1 ಕೂಲಂಬ್ ಚಾರ್ಜ್ ಇತ್ತು ಅಂದರೆ ಆಟೋಮೆಟಿಕ್ ಆಗಿ ಇಲ್ಲಿ ಇಂಡ್ಯೂಸ್ ಚಾರ್ಜ್ 1 ಕೂಲಂಬ್ ಬರುತ್ತೆ. ಸೊ ಇಫ್ 1 ಕೂಲಂಬ್ ಈಸ್ ಅ ಚಾರ್ಜ್ ಪ್ರೆಸೆಂಟ್ ಆನ್ ಐದರ್ ಕಂಡಕ್ಟರ್ and if there exists a potential difference of 1 volt between them, then its capacitance is called 1 farad. So ಅದನ್ನ ಡೆಫಿನೇಷನ್ ಅಲ್ಲಿ ಈ ಥರ ಬರ್ತಿದ್ದೀವಿ. So farad is the capacitance of that capacitor if 1 volt potential difference exists between its conductors when 1 coulomb charge is present on either conductor. So ಅದು ಡೆಫಿನೇಷನ್. ಇಷ್ಟು ಸಾಕು ಕೆಪಾಸಿಟೆನ್ಸ್ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ಬಂದು ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇದು ಡೆರಿವೇಷನ್. ಸೊ ಒಂದು 3 ಮಾರ್ಕ್ ಡೆರಿವೇಷನ್ ಇದು. ಸೊ ಒಂದೆರಡು ಸಾರಿ ಕೇಳಿದ್ದಾರೆ. ಭಾಳ ಸಾರಿ ಏನು ಮಾಡಿದ್ದಾರೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕೇಳಿದ್ದಾರೆ. ಸೊ ಆವಾಗ ಡೆರಿವೇಷನ್ ಬೇಕಿಲ್ಲ, ಬರೀ ನಾವು ಫೈನಲ್ ರಿಸಲ್ಟ್ ಬರೆದ್ರೆ ಸಾಕಾಗುತ್ತೆ. ಸೊ 1 ಮಾರ್ಕು ಕೇಳಿದ್ದಾರೆ. ಸೊ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಲಾಸ್ಟ್ ಈಕ್ವೇಷನ್ ಬರೆದ್ರು ಸಾಕು. ಡೆರಿವೇಷನ್ ಒಂದು ಕಡಿಮೆ, ಒಂದು 2-3 ಸಾರಿ ಕೇಳಿದಾಗಿದೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಮೋಸ್ಟ್ ಆಫ್ ದ ಟೈಮ್ಸ್ ಆಸ್ಡ್ ಕೆಪಾಸಿಟೆನ್ಸ್ ಈಕ್ವೇಷನ್ ಬರೀರಿ ಅಂತ ಕೇಳಿದ್ದಾರೆ. ಡೆರಿವೇಷನ್ ಬಹಳ ಸಿಂಪಲ್. ನಾವೇನು ಮಾಡಿದ್ದೀವಿ, ಸೊ ಇಲ್ಲಿ 2 ಪ್ಲೇಟ್ ತೊಗೊಂಡಿದ್ದೀವಿ. ಒಂದು ಪ್ಲೇಟ್ 1, ಪ್ಲೇಟ್ 2. ಒಂದು ಪ್ಲೇಟ್ ಬಂದು ಪಾಸಿಟಿವ್ಲಿ ಚಾರ್ಜ್, ಅದರ್ ಒನ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಪ್ಲೇಟ್ 1, ಪ್ಲೇಟ್ 2 ಸಪರೇಟೆಡ್ ಬೈ ಡಿಸ್ಟೆನ್ಸ್ D. ಸೊ ಇಲ್ಲಿ ಬರೆದಿದ್ದೀನಿ, D ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್. ಈ ಪ್ಲೇಟ್ಗೆ ಏರಿಯಾ ಎನಿ ಶೇಪ್, ಯಾವ ಶೇಪ್ ಇದ್ರೂ ಸರ್ಫೇಸ್ ಏರಿಯಾನ ನಾನೇನು ತೊಗೊಂಡಿದ್ದೀನಿ ಏರಿಯಾ ಆಫ್ ಈಚ್ ಪ್ಲೇಟ್ ಆಫ್ ಕೆಪಾಸಿಟರ್. ನೆಕ್ಸ್ಟ್ ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜ್. ಇದು ನಾವು ಫಸ್ಟ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜ್ ಇಸ್ ನಥಿಂಗ್ ಬಟ್ ಚಾರ್ಜ್ ಬೈ ಏರಿಯಾ. ಸೊ ಅಂದರೆ ಇದರ ಮೇಲೆ ಫಸ್ಟ್ ಪ್ಲೇಟ್ ಮೇಲೆ ಅಥವಾ ಸೆಕೆಂಡ್ ಪ್ಲೇಟ್ ಮೇಲೆ ಚಾರ್ಜ್ ಎಷ್ಟಿದೆ, ದಟ್ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ವಿಲ್ ಗಿವ್ ಅಸ್ ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜ್. ಅಂದರೆ ಇದು ಸರ್ಫೇಸ್ ಡೆನ್ಸಿಟಿ ಪ್ಲಸ್ ಸಿಗ್ಮಾ ಬರುತ್ತೆ ಬಿಕಾಸ್ it has got positive charge. This one is minus sigma because it has got negative charge. ಇಷ್ಟು ಸಾಕು. ಸೊ Q is a charge on either plate. ಈಗ you take any point in between these two plates. The electric field between these two plates, electric field between the two plates, E is equal to, so if you place a test charge here, test charge experiences a repulsive force from positively charged plate and attractive force due to negatively charged plate. So ಅದಕ್ಕೋಸ್ಕರ test charge moves from plate 1 to plate 2. That gives us the direction of electric field. The electric field
at any point between the two plates of the capacitor is the sum of electric fields ಡ್ಯೂ ಟು ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಆ್ಯಂಡ್ ಡ್ಯೂ ಟು ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್. ಎರಡು ಡೈರೆಕ್ಷನ್ ಸೇಮ್ ಇರುತ್ತೆ. ಯಾಕೆಂದರೆ ಪಾಸಿಟಿವ್ಲಿ ಚಾರ್ಜ್ ಪ್ಲೇಟು ಟೆಸ್ಟ್ ಚಾರ್ಜ್ ಇಟ್ಟರೆ ರಿಪಲ್ಷನ್ ಇರುತ್ತೆ, ಅದಕ್ಕೋಸ್ಕರ ಅದು ಮೂವ್ಸ್ ಅವೇ ಫ್ರಮ್ ಇಟ್. ವೆನ್ ಯು ಪ್ಲೇಸ್ ಎ ಟೆಸ್ಟ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ ಈಸ್ ಅಟ್ರಾಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ negatively charged plate. So therefore the electric field between the two plates is in the same direction. So ಇಲ್ಲಿ ಏನು ಬರ್ತಿದ್ದೀನಿ, electric field between the two plates of capacitor E is equal to electric field due to positively charged plate E1 ಅಂತ ತಗೊಂಡಿದ್ದೀವಿ, ಪ್ಲಸ್ electric field due to negatively charged plate E2. ಈ ಫಸ್ಟ್ ಚಾಪ್ಟ್ರಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲೇನ್ ಶೀಟ್ ನಮಗೆ ಒಂದು ಈಕ್ವೇಷನ್ ಇದೆ σ/2 ಎಪ್ಸಿಲಾನ್ ನಾಟ್. ಆ ಈಕ್ವೇಷನ್ನ ಬಾರೋ ಮಾಡಿದ್ದೀನಿ. ಸೊ ಇ ಈಸ್ ಈಕ್ವಲ್ ಟು σ/2 ಎಪ್ಸಿಲಾನ್ ನಾಟ್ ಬರ್ಕೊಂಡಿದ್ದೀನಿ, ಪ್ಲಸ್ ಇದಕ್ಕೂ ಸಹ σ/2 ಎಪ್ಸಿಲಾನ್ ನಾಟ್. ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಾದಾಗ ಮೈನಸ್ ಸೈನ್ ಹಾಕೊಳ್ಳಲ್ಲ. ಫಸ್ಟ್ ಚಾಪ್ಟ್ರಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಓನ್ಲಿ ಫಾರ್ ಪೊಟೆನ್ಷಿಯಲ್ ನೆಗೆಟಿವ್ ಸೈನ್ ಯೂಸ್ ಮಾಡ್ತೀವಿ, ನೆಗೆಟಿವ್ ಚಾರ್ಜ್ ಇದ್ದರೆ. ಸೊ ಪಾಸಿಟಿವ್ ಚಾರ್ಜ್ ಇರಲಿ ನೆಗೆಟಿವ್ ಚಾರ್ಜ್ ಇದ್ರೂ ಎಲೆಕ್ಟ್ರಿಕ್ ಫೀಲ್ಡ್ಗೆ ಮಾತ್ರ ಪ್ಲಸ್ಸೇ ತಗೋಬೇಕು. ಓನ್ಲಿ ದಟ್ ನೆಗೆಟಿವ್ ಚಾರ್ಜ್ ಈಸ್ ಬೀಂಗ್ ಕನ್ಸಿಡರ್ಡ್ ಇನ್ ಅಸೈನಿಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಸಿನ್ಸ್ both E1 and E2 are acting in the same direction, the net electric field is the sum of E1 and E2. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ನಿಮಗೆ 2 ಎಪ್ಸಿಲಾನ್ ನಾಟ್ ಬರುತ್ತೆ. ನ್ಯೂಮರೇಟ್ರಲ್ಲಿ ಸಿಗ್ಮಾ ಪ್ಲಸ್ ಸಿಗ್ಮಾ 2 ಸಿಗ್ಮಾ ಬರುತ್ತೆ. 2 ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಬರುವಂಥದ್ದು σ/ಎಪ್ಸಿಲಾನ್ ನಾಟ್ ಈಕ್ವಲ್ ಟು Q/A. ಸೊ ಇಲ್ಲಿದೆ Q/A. ಸೊ ಅದನ್ನು ಸಿಗ್ಮಾನ ರೀಪ್ಲೇಸ್ ಮಾಡಿ Q/A ಅಲ್ಲಿ Q/A ಬರ್ಕೊಂಡಿದ್ದೀನಿ. ಎಪ್ಸಿಲಾನ್ ನಾಟ್ ಹಾಗೆ ಇದೆ. ಈಗ ನಾವೇನು ಮಾಡಿದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್ನ ರೀಪ್ಲೇಸ್ ಮಾಡಿದ್ದೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ V/d. ಇದೇ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. E is equal to minus dV/dx. ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಈ ಥರ ತೊಗೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಫೀಲ್ಡ್ E is equal to V/d ಅಂತ ರೀಪ್ಲೇಸ್ ಮಾಡಿದ್ದೀನಿ. V ಬಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ಕೆಪಾಸಿಟರ್, D ಬಂದು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ E ನ V/d ಇಂದ ರೀಪ್ಲೇಸ್ ಮಾಡಿದ್ದೀವಿ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ Q ಹಾಗೆ ಉಳಿಸ್ಕೊಂಡು ಡಿನಾಮಿನೇಟರಲ್ಲಿ A ಎಪ್ಸಿಲಾನ್ ನಾಟ್ ಇದೆ. ಈಗ ಏನು ಮಾಡಿದ್ವಿ, ಎರಡನ್ನ ಸ್ವಲ್ಪ ಅರೇಂಜ್ ಮಾಡಿದ್ವಿ, ಟರ್ಮ್ಸ್ನ ಅರೇಂಜ್ ಮಾಡಿದ್ರೆ Q/V ಒಂದು ಕಡೆ ಇಟ್ಕೊಂಡು ಈ ಎಪ್ಸಿಲಾನ್ ನಾಟ್ ಏನ ಇನ್ನೊಂದು ಕಡೆ ಕಳಿಸಿದ್ದೀನಿ ಡಿವೈಡೆಡ್ ಬೈ ಟಿ. ಇದು ನಮ್ಗೆ ಆಗಲೇ ಡೆಫಿನೇಷನ್ ಗೊತ್ತಿದೆ. ಕೆಪಾಸಿಟೆನ್ಸ್ ಅಥವಾ ಕೆಪಾಸಿಟಿ ಆಫ್ ಎ ಕೆಪಾಸಿಟರ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಚಾರ್ಜ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಅಲ್ಲಿಗೆ Q/Vನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅದನ್ನು C ಅಂತ ರೀಪ್ಲೇಸ್ ಮಾಡಿದ್ದೀನಿ. ಸೊ C ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ ಟಿ. ಇಷ್ಟು. ಸೊ ಇದು ಒಂದು ಇಂಪಾರ್ಟೆಂಟ್ ಡೆರಿವೇಷನ್ನು. ನೆಕ್ಸ್ಟ್ ನಾವು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೋಬೇಕು. ಇಫ್ ದ ಸ್ಪೇಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ಇಸ್ ಫುಲ್ಲಿ ಫಿಲ್ಡ್ ವಿತ್ ಎ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ DEC ಅಂದರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K, ದೆನ್ C ಸಬ್ಸ್ಕ್ರಿಪ್ಟ್ D ಕೆಪಾಸಿಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ ಇದು K ಟೈಮ್ಸ್ ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ D. ಸೊ ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ D ನಮಗಾಗಲೇ ಡೆರಿವೇಷನಲ್ಲಿದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಕೆಪಾಸಿಟೆನ್ಸ್ ಆಫ್ ಏರ್ ಕೆಪಾಸಿಟರ್ ಅದು. ಸೊ ಅದನ್ನು ನಾನೇನು ಮಾಡಿದ್ದೀನಿ, C ಸಬ್ಸ್ಕ್ರಿಪ್ಟ್ A ಅಂತ ರೀಪ್ಲೇಸ್ ಮಾಡಿದ್ದೀನಿ ಈ ಟರ್ಮ್ನ. ಸೊ ಅಲ್ಲಿ KCA ಬರುತ್ತೆ. ಸೊ ಅಂದರೆ ಕೆಪಾಸಿಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ ಇಸ್ ಈಕ್ವಲ್ ಟು K ಟೈಮ್ಸ್ ಕೆಪಾಸಿಟೆನ್ಸ್ ಆಫ್ ದ ಸೇಮ್ ಕೆಪಾಸಿಟರ್ ವೆನ್ ಏರ್ ಈಸ್ ಫಿಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಸೊ ಇಲ್ಲಿ ದ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಈಸ್ ಫುಲ್ಲಿ ಫಿಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್, ಅದು ಇಂಪಾರ್ಟೆಂಟು. ಪಾರ್ಷಿಯಲಿ ಫಿಲ್ಡ್ ಅಲ್ಲ. ಪಾರ್ಷಿಯಲಿ ಫಿಲ್ಡ್ ಆದರೆ ಈ ಈಕ್ವೇಷನ್ ಬರಲ್ಲ. ಸೊ ಅದು ಔಟ್ ಆಫ್ ಸಿಲೆಬಸ್ ಆಗುತ್ತೆ. ಅದು KSET ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಕೆ ಬಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಇದನ್ನು ಫಸ್ಟ್ ಚಾಪ್ಟ್ರಲ್ಲಿ ನಾವು ಎಪ್ಸಿಲಾನ್ ಆರ್ ಅಂತಾನು ಕರ್ಕೊಂಡಿದ್ದೀವಿ. ಆರ್ ಬಂದು ರಿಲೇಟಿವ್ ಪರ್ಮಿಟಿವಿಟಿ. ಸೊ ಈ ಚಾಪ್ಟ್ರಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಎರಡನ್ನೂ ಜ್ಞಾಪಕ ಇಟ್ಕೋಬೇಕು ನೀವು. ಸೊ ಇಲ್ಲಿ C ಸಬ್ಸ್ಕ್ರಿಪ್ಟ್ A ಬಂದು ಕೆಪಾಸಿಟೆನ್ಸ್ ಆಫ್ ಏರ್ ಕೆಪಾಸಿಟರ್, C ಸಬ್ಸ್ಕ್ರಿಪ್ಟ್ D ಬಂದು ಕೆಪಾಸಿಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್. ಸೊ ಇದಾದಮೇಲೆ ಈ ರಿಲೇಷನ್ ಜ್ಞಾಪಕ ಇಟ್ಕೊಳ್ಳಿ. C ಸಬ್ಸ್ಕ್ರಿಪ್ಟ್ D ಈಸ್ ಈಕ್ವಲ್ ಟು K ಟೈಮ್ಸ್ CA. ಸೊ ಇದು ಯೂಸ್ ಆಗುತ್ತೆ. ಈ ಈಕ್ವೇಷನಿಂದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಈಸ್ ಈಕ್ವಲ್ ಟು CD/CA. ಡೆಫಿನೇಷನ್ ಕೇಳಿದ್ರೆ ಅಕಸ್ಮಾತ್ ಡಿಫೈನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಅಂತ ಕೇಳಿದ್ರೆ ಇನ್ ಟರ್ಮ್ಸ್ ಆಫ್ ಕೆಪಾಸಿಟೆನ್ಸ್ CD/CA ಬರೆದ್ಬಿಟ್ಟು ನೀವು CD ನ ಕೆಪಾಸಿಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ ಡಿವೈಡೆಡ್ ಬೈ ಕೆಪಾಸಿಟೆನ್ಸ್ ಆಫ್ ಏರ್ ಕೆಪಾಸಿಟರ್ ಸೇಮ್ ಇದು ಬರೆದ್ರೆ ಸಾಕು. 1 ಮಾರ್ಕ್ ಕ್ವೆಶ್ಚನ್ ಇದು. ಸೊ K ಈಸ್ ಈಕ್ವಲ್ ಟು CD/CA. ನೆಕ್ಸ್ಟ್ ಒಂದು ಪಾಯಿಂಟ್ ಪ್ರೀವಿಯಸ್ ಡಿಸ್ಕಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ Q1 and Q2 ಸಪರೇಟೆಡ್ ಬೈ ಡಿಸ್ಟೆನ್ಸ್ R. ಈ ಫಾರ್ಮ್ನ ಜ್ಞಾಪಕ ಇಟ್ಕೊಳ್ಳಿ. ಅಫ್ಕೋರ್ಸ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡೆರಿವೇಷನ್ ಇದೆ ಇದು. ಸೊ ಈ ಡೆರಿವೇಷನ್ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್
ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಒಂದು ಸಾರಿ ಮಾತ್ರ ಈ ಡೆರಿವೇಶನ್ ಕೇಳಿದ್ದಾರೆ, ಇನ್ನು ಯಾವ ಟೈಮಲ್ಲೂ ಕೇಳಿಲ್ಲ ಇದನ್ನ. ಸೊ ಅದಕ್ಕೋಸ್ಕರ ನಾನು ಡೆರಿವೇಶನ್ನ ಡ್ರಾಪ್ ಮಾಡಿದ್ದೀನಿ. ನಮಗೆ CET ಪಾಯಿಂಟ್ ಆಫ್ ವ್ಯೂ ಇದು ಯೂಸ್ ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ Q1 and Q2 ಸಪರೇಟೆಡ್ ಬೈ ಡಿಸ್ಟೆನ್ಸ್ R is given by 1/4 epsilon naught product of charges divided by distance between the two charges. ಸೊ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇದು ಒಂದು ಟರ್ಮ್ನ ಫೋರ್ತ್ ಟರ್ಮ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಡೈಪೋಲ್ ಮೊಮೆಂಟ್ ಅಕ್ವೈರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇಸ್ ಕಾಲ್ಡ್ ಪೋಲರೈಸೇಷನ್. ಕೇಳಿದ್ರೆ 1 ಮಾರ್ಕ್ಗೆ ಬರೆಯೋಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕಿಂತ ಹೆಚ್ಚಿಗೆ ನಾನು ಡಿಸ್ಕಸ್ ಮಾಡಲ್ಲ ಈ ಪಾರ್ಟ್ನ. ನೆಕ್ಸ್ಟ್ ಒಂದು ಫಿಫ್ತ್ ಒನ್, ಪ್ಲೇಸಿಂಗ್ ಅ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ಇನ್ಕ್ರೀಸ್ ದ ಕೆಪಾಸಿಟರ್. ಅಂದರೆ ವಾಟ್ ಈಸ್ ದ ಯೂಸ್ ಆಫ್ ಪ್ಲೇಸಿಂಗ್ ಎ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ಅಂದರೆ ಇಂಪಾರ್ಟೆಂಟ್ ಯೂಸ್ ಬಂದು ಟು ಇನ್ಕ್ರೀಸ್ ದ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್. ಸೊ ಟು ಇನ್ಕ್ರೀಸ್ ದ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್, place a dielectric material between the plates of capacitor because K value it is greater than 1. For any dielectric material it is greater than 1. So therefore capacitance increases by several times. So ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ ಇದ್ರ ಜೊತೆಗೆ ಇನ್ನೂ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಇನ್ನೊಂದು ಒಂದು ಎನರ್ಜಿ ಆಫ್ ಕೆಪಾಸಿಟರ್ ಆರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಇದರ ಡೆರಿವೇಶನ್ ಇಷ್ಟವರೆಗೂ ಕೇಳಿಲ್ಲ, ಬರೀ ಎನರ್ಜಿ ಎಕ್ಸ್ಪ್ರೆಷನ್ ಕೇಳಿದ್ದಾರೆ ಬಹಳ ಸರಿ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ನಿಮಗೆ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮ್. ಸೊ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಸೊ 1 ಮಾರ್ಕ್ ಕೇಳಿದ್ದಾರೆ, ಸೊ 2 ಮಾರ್ಕು ಕೇಳಿದ್ದಾರೆ. ಅಂಡ್ ಎಕ್ಸ್ಪ್ಲೈನ್ ದ ಸಿಂಬಲ್ಸ್ ಅಂತ. ಈ 3 ಫಾರ್ಮ್ಯಾಟಲ್ಲಿ ಯಾವ್ದು ಬೇಕಾದರೂ ಬರೀಬಹುದು ನೀವು. E is equal to half CV² QV/2 that is equal to Q²/2C. ಒಂದು ಜ್ಞಾಪಕ ಇಟ್ಕೊಳ್ಳಿ ಸಾಕು, ಹಾಫ್ CV². ಸೊ ಬೇರೆದು ಯಾವ ಥರ ಬಂತು ಅಂದರೆ ಇಲ್ಲಿ C ನ ರೀಪ್ಲೇಸ್ ಮಾಡಿದ್ರೆ Q/V ಇಂದ ಈ ಫಾರ್ಮ್ಯಾಟ್ ಬರುತ್ತೆ. ಈ ವಿನ Q/C ಇಂದ ರೀಪ್ಲೇಸ್ ಮಾಡಿದ್ರೆ ಈ ಫಾರ್ಮ್ಯಾಟ್ ಬರುತ್ತೆ. C ಬಂದು ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್, ದಟ್ ಇಸ್ ಅ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಕೆಪಾಸಿಟರ್. V ಬಂದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್ ವೆನ್ ಇಟ್ ಈಸ್ ಫುಲ್ಲಿ ಚಾರ್ಜ್ಡ್. ಫುಲ್ಲಿ ಚಾರ್ಜ್ಡ್ ಅಂದರೆ ಮ್ಯಾಕ್ಸಿಮಮ್ ಚಾರ್ಜ್ ಆನ್ ಪ್ಲೇಟ್ಸ್ ಆಫ್ ಕೆಪಾಸಿಟರ್ ಕ್ಯಾಪಿಟಲ್ Q ಅಂತ ಯೂಸ್ ಮಾಡಿದ್ದೀವಿ. ಸೊ ಇದು ಸಿಂಪಲ್ 1 ಮಾರ್ಕ್ ಕ್ವೆಶನ್, 2 ಮಾರ್ಕ್ ಕ್ವೆಶನ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದೊಂದು ಅಡಿಷನಲ್ ಪಾಯಿಂಟ್, ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಕೆಪಾಸಿಟರ್. ನಮಗೆ ವಾಲ್ಯೂಮ್ ಆಫ್ ಕೆಪಾಸಿಟರ್ ಗೊತ್ತಿದ್ರೆ ಹೌ ಮಚ್ ಎನರ್ಜಿ ಇಸ್ ಸ್ಟೋರ್ಡ್ ಇನ್ ಇಟ್ಸ್ ವಾಲ್ಯೂಮ್, ಅದನ್ನು ನಾವು ಎನರ್ಜಿ ಡೆನ್ಸಿಟಿ ಅಂತ ಕರಿತೀವಿ. U∩D ಇಸ್ ದ ಸಿಂಬಲ್ ಯೂಸ್ಡ್, ಎನರ್ಜಿ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎನರ್ಜಿಗೆ ಈ ಈಕ್ವೇಷನ್ ಹಾಕಿ ಹಾಫ್ CV². ಸೊ ಎನರ್ಜಿಗೆ ಹಾಫ್ CV² ಬರೆದು ಡಿವೈಡೆಡ್ ಬೈ ವಾಲ್ಯೂಮ್ ಬಂದು ಏರಿಯಾ ಇಂಟು ಡಿಸ್ಟೆನ್ಸ್ D, ಅದನ್ನು ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಹಾಫ್ ಎಪ್ಸಿಲಾನ್ ನಾಟ್ T² ಬರುತ್ತೆ. ಸೊ CETಗೆ ಯೂಸ್ ಆಗಬಹುದು ಇದು ಎನರ್ಜಿ ಡೆನ್ಸಿಟಿ.